ಹಾಯ್ ಫ್ರೆಂಡ್, ವೆಲ್ಕಮ್ ಟು ವೈಟ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಹೊಸ ಇನ್ವೆಸ್ಟ್ ಸ್ಟಾರ್ಟ್ ಮಾಡ್ತೀನಿ ಸ್ಟ್ಯಾಟಿಸ್ಟಿಕ್ಸಲ್ಲಿ. ಸೊ ಸ್ಟ್ಯಾಟಿಸ್ಟಿಕ್ಸಲ್ಲಿ ಅವರೇಜ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ನಿಮಗೆ ಈ ಆವರೇಜ್ಗೆ ಮೀನಿಂಗ್ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಿಮಗೆ ತುಂಬ ಗೊತ್ತಿರುತ್ತೆ. ಸೊ ನಾವು ಇದರಲ್ಲಿ ಈಗ ಟೈಪ್ಸ್ ಆಫ್ ಅವರೇಜಸ್ ನೋಡೋಣ. ಟೈಪ್ಸ್ ಆಫ್ ಅವರೇಜಸ್. ಸೊ ಟೈಪ್ಸ್ ಆಫ್ ಅವರೇಜಸಲ್ಲಿ ಫಸ್ಟ್ ಒಂದು ಅರ್ಥಮೆಟಿಕ್ ಮೀನ್. ಸೆಕೆಂಡ್ನೇದು ಮೀಡಿಯನ್, ಮೂರನೇದು ಮೋಡ್, ನಾಲ್ಕನೇದು ಜಿಯೋಮೆಟ್ರಿಕ್ ಮೀನ್, and then last one harmonic mean. ಸೊ ಫ್ರೆಂಡ್ಸ್, ನಾನಿವಾಗ ನಿಮಗೆ ಇದರಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಅಂದರೆ ಸ್ಟಾರ್ಟಿಂಗೇ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಿಲ್ಲ. ಸೊ ನಾನು ನಿಮಗೆ ಫಸ್ಟ್ ಇವಾಗ ಅರ್ಥಮೆಟಿಕ್ ಮೀನ್ನ ಕಾನ್ಸೆಪ್ಟನ್ನ ತಗೊಳ್ತೀನಿ ಇವಾಗ. ಸೊ ಅರ್ಥಮೆಟಿಕ್ನ ಮೀನ್ನ ತಗೊಳ್ತೀನಿ. ಸೊ ಈಗ ಮೀನಲ್ಲಿ ಬೇರೆ ಟೈಪ್ ಪ್ರಾಬ್ಲಮ್ ಬರುತ್ತೆ. ಸೊ ಅದು ಹೆಂಗೆ ಅಂತಂದರೆ, ಇಂಡಿವಿಜುವಲ್ ಸೀರೀಸ್ ಆಗಿರೋದು, ಡಿಸ್ಕ್ರೀಟ್ ಸೀರೀಸ್ ಆಗಿರೋದು. ಈಗ ಇಂಡಿವಿಜುವಲ್ ಸೀರೀಸಲ್ಲಿ 2 ಟೈಪ್ಸ್ ಉಂಟು, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಅಂತ. ಸೊ ಈಗ ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ವಿತ್ ಫಾರ್ಮುಲಾ ಸಹಿತ. ಸೊ ಬನ್ನಿ ಶುರು ಮಾಡೋಣ. ಸೊ ಫಸ್ಟ್ ಒಂದು ಇಲ್ಲಿ ಅರ್ಥಮೆಟಿಕ್ ಮೀನ್. ಅರ್ಥಮೆಟಿಕ್ ಮೀನ್. ಸೊ ಈ ಅರ್ಥಮೆಟಿಕ್ ಮೀನಲ್ಲಿ ಫಸ್ಟ್ ಒಂದು ಬರೋದು ಇಂಡಿವಿಜುವಲ್ ಸೀರೀಸು. ಸೊ ಇಂಡಿವಿಜುವಲ್ ಸೀರೀಸು. ಸೊ ಈ ಇಂಡಿವಿಜುವಲ್ ಸೀರೀಸಲ್ಲಿ 2 ಟೈಪ್ಸ್ ಬರುತ್ತೆ ನಾರ್ಮಲಿ. ಒಂದು ಡೈರೆಕ್ಟ್ ಮೆಥಡ್, ಸೊ ನೀವೀಗ ಡೈರೆಕ್ಟ್ ಮೆಥಡ್ಗೆ ಫಾರ್ಮುಲಾ ನೋಡೋದಾದರೆ, ಸ್ಕ್ವೇರ್ ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್, where x bar is equal to arithmetic mean. ನಾನು am ಅಂತ ಬರಿತೀನಿ, ಬರೀ arithmetic mean. x is equal to value, n is equal to total number of observation, total number of observation. So sigma x is equal to total value. So ಇಂಡಿವಿಜುವಲ್ ಸೀರೀಸಲ್ಲಿ ಡೈರೆಕ್ಟ್ ಮೆಥಡಲ್ಲಿ ಇದೇ ಫಾರ್ಮುಲಾ. ಆ್ಯಂಡ್ ದೆನ್ ಇಂಡೈರೆಕ್ಟ್ ಮೆಥಡು. ಸೊ ಬಿ ಇಂಡೈರೆಕ್ಟ್ ಮೆಥಡ್. ಸೊ ಈ ಇಂಡೈರೆಕ್ಟ್ ಕಟ್ ಮೆಥಡ್ ಅಂತಲೂ ಕೂಡ ಅಂತಾರೆ, ಶಾರ್ಟ್ ಕಟ್ ಮೆಥಡ್ ಅಂತಲೂ ಕೂಡ ಅಂತಾರೆ. ಸೊ ಈಗ ಫಾರ್ಮುಲಾ ನೋಡೋದಾದ್ರೆ ಇವಾಗ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್, ವೇರ್ x bar is equal to arithmetic mean, a is equal to assumed mean, so d is equal to deviation, and then n is equal to total number of observation normally. So n is equal to total number of observation. ಸೊ ಫ್ರೆಂಡ್ಸ್, ಈಗ ಇಷ್ಟ ಇಂಡಿವಿಜುವಲ್ ಸೀರೀಸಲ್ಲಿ ಡೈರೆಕ್ಟ್ ಮೆಥಡು, ಇಂಡೈರೆಕ್ಟ್ ಮೆಥಡು ಅವೆರಡೆ. ಸೊ ನಾವೀಗ ಡಿಸ್ಕ್ರೀಟ್ ಸೀರೀಸಲ್ಲಿ ನೋಡೋಣ.
ಡಿಸ್ಕ್ರೀಟ್ ಸೀರೀಸ್. ಸೊ ಇಂಡಿವಿಜುವಲ್ ಸೀರೀಸ್ ಆಯಿತು. ಈಗ ಡಿಸ್ಕ್ರೀಟ್ ಸೀರೀಸು. ಸೊ ಈಗ ಡಿಸ್ಕ್ರೀಟ್ ಸೀರೀಸಲ್ಲಿ ಫಸ್ಟ್ ಒಂದು ಡೈರೆಕ್ಟ್ ಮೆಥಡ್. ಸೊ ಡೈರೆಕ್ಟ್ ಮೆಥಡ್, ಸೊ ಇದಕ್ಕೆ ಫಾರ್ಮುಲಾ ಬಂದು ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಂಪಲ್ಲು, ವೇರ್ x bar is equal to arithmetic mean, x is equal to value, f is equal to frequency, n is equal to total number of observation. ಇಷ್ಟೇ. ದೆನ್ ಶಾರ್ಟ್ ಕಟ್ ಮೆಥಡು, ಡೈರೆಕ್ಟ್ ಮೆಥಡು, ಶಾರ್ಟ್ ಕಟ್ ಮೆಥಡ್, ನೆಕ್ಸ್ಟು ಆರ್ ಇಂಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ ಸೊ ನೀವು ಇಂಡೈರೆಕ್ಟ್ ಮೆಥಡ್ ನೋಡೋದಾದರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಟಿ ಡಿವೈಡೆಡ್ ಬೈ ಎನ್. So where same as usual, x is equal to arithmetic mean, a is equal to assumed mean, f is equal to frequency, d is equal to deviation, then n is equal to as usual total number of observation. And then step deviation, last one. ಈ ಡಿಸ್ಕ್ರೀಟ್ ಸೀರೀಸಲ್ಲಿ 3 ಟೈಪ್ಸಲ್ಲಿ ಬರುತ್ತೆ. ಸೇಮು ಇಂಡಿವಿಜುವಲ್ ಸೀರೀಸಲ್ಲಿ 2 ಟೈಪ್ಸು, ಡಿಸ್ಕ್ರೀಟ್ ಸೀರೀಸಲ್ಲಿ 3 ಟೈಪ್ಸು. ಸೊ ಲಾಸ್ಟ್ ಸ್ಟೆಪ್ ಬಂದು ಸ್ಟೆಪ್ ಡಿವಿಯೇಷನ್ ಮೆಥಡು. ಸೊ ಸ್ಟೆಪ್ ಡಿವಿಯೇಷನ್ ಮೆಥಡು ನಾನು ಇದಕ್ಕೆ ಬರೀ ಫಾರ್ಮುಲಾ ಬರಿತೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡಲ್ಲ, ಏಕೆಂದರೆ ನಾನು ಪ್ರಾಬ್ಲಮ್ ಮಾಡಬೇಕಾದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿವೈಡೆಡ್ ಬೈ ಎನ್ ಬ್ರ್ಯಾಕೆಟ್ ಸಿ. ಸೊ ತುಂಬ ಸಿಂಪಲ್ ಇದೆ, ಇದು ಸ್ಟೆಪ್ ಡಿವಿಯೇಷನ್ ಮೆಥಡು. ಸೊ ಹಾಗೆ ನಾವು ಈಗ ಅರ್ಥಮೆಟಿಕ್ ಮೀನಲ್ಲಿ ಕಂಟಿನ್ಯೂಸ್ ಸೀರೀಸಲ್ಲಿ ನೋಡ್ಬಿಡೋಣ. ಸೊ ನಾವೀಗ ಇಂಡಿವಿಜುವಲ್ ಸೀರೀಸಲ್ಲಿ ನಾವು ಕಂಟಿನ್ಯೂಸ್ ಸೀರೀಸ್ ನೋಡೋದಾದ್ರೆ, ಸೊ ಕಂಟಿನ್ಯೂಸ್ ಸೀರೀಸು. ಸೊ ಕಂಟಿನ್ಯೂಸ್ ಸೀರೀಸಲ್ಲಿ ಡೈರೆಕ್ಟ್ ಮೆಥಡು. ಸೊ ಇದರಲ್ಲಿ ಫಾರ್ಮುಲಾ ಬಂದು ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಮ್ ಡಿವೈಡೆಡ್ ಬೈ ಎನ್ನು. ಈಗ ಆ್ಯಸ್ ಯೂಶುವಲಿ ಎಕ್ಸ್ ಬಾರ್ ಅಂದರೆ ಏನಂತ ಗೊತ್ತಿರುತ್ತೆ, ಎನ್ ಅಂದರೆ ಏನಂತ ಗೊತ್ತಿರುತ್ತೆ. ಸೊ ಇಲ್ಲಿ ಎಫ್ ಅಂದರೆ ವೇರ್ ಎಫ್ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ, ಮಿಡ್ ವ್ಯಾಲ್ಯೂ, ದೆನ್ ಎಕ್ಸ್ ಬಾರ್ ಅಂದರೆ ಅರ್ಥಮೆಟಿಕ್ ಮೀನ್ ಅಂತ ಗೊತ್ತೇ ಇರುತ್ತೆ. ಸೊ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟು ಒಂದು ಇಂಡೈರೆಕ್ಟ್ ಮೆಥಡ್ ನೋಡೋಣ. ಸೊ ಇಂಡೈರೆಕ್ಟ್ ಮೆಥಡ್ ಇಲ್ಲ ಶಾರ್ಟ್ ಕಟ್ ಮೆಥಡು. ಅದರಲ್ಲಿ ನೋಡಿದರೆ ನೀವು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಟಿ ಡಿವೈಡೆಡ್ ಬೈ ಎನ್. ಸೇಮ್ ಆ್ಯಸ್ ಯೂಶುವಲ್, ವೇರ್ a is equal to assumed mean, f is equal to frequency, d is equal to deviation,
ಸೊ n is equal to ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಏನು ಸೇಮ್ ಆ್ಯಸ್ ಯೂಶಲು. ಸೊ ಲಾಸ್ಟ್ ಒಂದು ಸ್ಟೆಪ್ ಡಿವಿಯೇಷನ್ ಮೆಥಡ್ಗೆ ಬಂದರೆ, ಸೊ ಸ್ಟೆಪ್ ಡಿವಿಯೇಷನ್ ಮೆಥಡು ಸ್ಟೆಪ್ ಡಿವಿಯೇಷನ್ ಮೆಥಡಿಗೆ ಅಂತ ಬಂದರೆ, ಸೊ ಇದಕ್ಕೆ ಫಾರ್ಮುಲಾ ಬಂದು x ಬಾರ್ ಇಸ್ ಈಕ್ವಲ್ ಟು a ಪ್ಲಸ್ ಸಿಗ್ಮಾ ಎಫ್ ಡಿ ಬೈ ಎನ್ ಇಂಟು ಸಿ. ಸೊ ಇಲ್ಲಿ ಒಂದೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿರೋದು ನಾನು, ಎನ್ ಸಿ ಅಂದರೆ ಏನಂತ. ಸೊ ವೇರ್ ಸಿ ಇಸ್ ಈಕ್ವಲ್ ಟು ಕಾಮನ್ ಫ್ಯಾಕ್ಟರ್. ಕೆಲವು ಕಡೆ ಇದನ್ನು ಐ ಅಂತಲೂ ಕೂಡ ಬರ್ಸಿರ್ತಾರೆ, ತಪ್ಪಿಲ್ಲ. ಸಿ ಅಂದರೆ ಕೂಡ ಕಾಮನ್ ಫ್ಯಾಕ್ಟರು. ಸೊ ಥ್ಯಾಂಕ್ ಯು. ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಿಂದ ಇದು ಎಲ್ಲ ಪ್ರಾಬ್ಲಮ್ಮು ಕಂಟಿನ್ಯೂಸ್ ಮಾಡ್ತಾ ಹೋಗ್ತೇನೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.